ಈಗ ನಿಮ್ಮ ಲೆಟರ್ ಇಸ್ಕೊಂಡು ಯಾವುದೋ ಪ್ರೋಟೋಕಾಲಲ್ಲಿ ದೇವಸ್ಥಾನಕ್ಕೆ ಹೋದವ್ರು ದೇವಸ್ಥಾನದ ಒಳಗೆ ಏನಾದ್ರು ಮಾಡಿದ್ರು ನಿಮ್ಮ ಹೆಸರು ಆನ್ಸರ್ ಮಾಡಬೇಕಾಗುತ್ತೆ. ರೈಲ್ವೆ ಕಂಪಾರ್ಟ್ಮೆಂಟ್ ರೈಲ್ವೆ ನೀವು ಬುಕ್ ಮಾಡಿಕೊಟ್ಟಿರ್ತೀರಿ, ಯಾವನೋ ಬಾಂಬ್ ಇಟ್ಕೊಂಡು ಹೋದ್ರೆ ಅಂದ್ರೆ ಪ್ರತಾಪ್ ಸಿಂಹ ಅವ್ರ ಕೋಟಾದಲ್ಲಿ ಬುಕ್ ಆಗಿದೆ ಸೀಟ್ ಅದು ಅಂತ. ಈಗ ನನ್ನನ್ನು ಅದಕ್ಕೆ ನಿಮ್ಮನ್ನ ಜವಾಬ್ದಾರಿಯುತವಾಗಿ ನನ್ನನ್ನು ಹೊಣೆಗಾರಿಕೆ ನನ್ನ ಮೇಲೆ ಹಾಕೋಕ್ಕಾಗುತ್ತಾ? ಈಗ ಯಾರೋ ರೈಲ್ವೆ ಕಂಪಾರ್ಟ್ಮೆಂಟಲ್ಲಿ ಬಾಂಬ್ ಇಟ್ಬಿಟ್ಟ ಅಂತ ತಿಳ್ಕೊಳ್ಳಿ, ನಾನು ಎಮರ್ಜೆನ್ಸಿ ಕೋಟಾದಲ್ಲಿ ಅವ್ನು ಬುಕ್ ಮಾಡಿಕೊಟ್ಟಿರ್ತೀನಿ. ಇದು ಬೆಳಗಾಂ ಅಧಿವೇಶನದಲ್ಲಿ ಮಾತನಾಡ್ತಾ ನನ್ನ ವಿಷಯನ ಮಾತಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅವರ ಸಂಪುಟದಲ್ಲಿರುವಂಥ ಉಳಿದ ಸಚಿವರಿಗೂ ಕೂಡ ಅದ್ರ ಬಗ್ಗೆ ಅರಿವಿದೆ. ಓಕೆ. ಆದರೆ ಒಂದು ಸದನದ ವ್ಯಕ್ತಿ ಆಗಿಲ್ಲದೆ ಇದ್ದವನ್ನ ಹೆಸರನ್ನು ಹೇಳಬಾರ್ದು ಅನ್ನೋ ಒಂದು ರೂಢಿ ಇದೆ ನಮ್ಮಲ್ಲಿ, ಒಂದು ಸಂಪ್ರದಾಯನಿದೆ, ಮೇಲ್ಪಂಕ್ತಿನಿದೆ. ಅದನ್ನು ಮುರಿದು ಕೂಡ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಬೇಕು? ಆಯಿತು, ದೇಶದ್ರೋಹಿ ಅಲ್ವಾ? ಇವ್ರದೇ ವಕ್ತಾರರು ಬಂದ್ಬಿಟ್ಟು 5 ಮಿನಿಟ್ದು ವಿಡಿಯೋ ಇದೆ, ಪ್ರತಾಪ್ ಸಿಂಹನೇ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ, ಇದನ್ನು ಪಿತೂರಿ ಮಾಡಿದನು ಅವನು ಅಂತ ಹೇಳ್ತಾನೆ. ಸರ್, ಮೀಡಿಯಾದವ್ರಿಗೆ ನೀವು ರಿಲೀಸ್ ಮಾಡಿ, ಏನು ಎನ್ಕ್ವೈರಿ ಮಾಡ್ತಿರೋಂಥ ಏಜೆನ್ಸಿಗಳಿಗೆ ಕೊಡಿ. ಅದು ಬಿಟ್ಟು ಪ್ರತಿನಿತ್ಯನೂ ಕೂಡ ನನ್ನನ್ನು ದೇಶದ್ರೋಹಿ ಅಂತ ಹೇಳ್ಬಿಟ್ಟು ನೀವು ಹೇಳಿಕೆ ಕೊಡ್ತಾ ಇರೋದ್ರಲ್ಲಿ ಏನಿದೆ ಅಂತ, ಅದರ ಹಿಂದೆ ಏನಾದ್ರು ಒಂದು ಉದ್ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.